ತುಮಕೂರಿನಲ್ಲಿ ಯತ್ನಾಳ್ ವಿರುದ್ಧ ದಲಿತ ಸಮುದಾಯ ಆಕ್ರೋಶ. ತುಮಕೂರು ಯತ್ನಾಳ್ಗೆ ದಲಿತ ಮಹಿಳೆಯರಿಂದಲೇ ಕರಸೇವೆ ಮಾಡಬೇಕಾಗುತ್ತದೆ ಎಂಬ ಅವಹೇಳನಕಾರಿ ಹೇಳಿಕೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ. ದಲಿತ ಮಹಿಳೆಯರನ್ನು ಅವಮಾನಿಸುವಂತಹ ಮಾತುಗಳ ವಿರುದ್ಧವಾಗಿ ತುಮಕೂರಿನಲ್ಲಿ ದಲಿತ ಸಮುದಾಯವರನ್ನು ಇಂದು ಪ್ರತಿಭಟನೆ ನಡೆಸಿದರು. ಯತ್ನಾಳ್, ನಿನ್ನ ರಾಜಕೀಯ ದಲಿತ ಮಹಿಳೆಯರೊಂದಿಗೆ ಬೇಡ. ಬಾನು ಮುಷ್ತಾಕ್ರನ್ನು ವಿರೋಧಿಸಲು ನಿಮಗೇನು ಅರ್ಹತೆ? ಅವಮಾನವನ್ನು ಸಲ್ಲಿಸಲಾಗದು, ಗಡೀಪಾರು ಮಾಡಬೇಕು. ಪ್ರತಿಭಟನೆಯಲ್ಲಿ ಜೈ ಭೀಮ್ ಆರ್ಮಿಯ ಜಿಲ್ಲಾ ಅಧ್ಯಕ್ಷರು ಶ್ರೀನಿವಾಸ್, ಚಿಗುರು ಟ್ರಸ್ಟಿನ ಸ್ಥಾಪಕಿ ಶ್ರೀಮತಿ ಭಾಗ್ಯಮ್ಮ ಮತ್ತಿತರ ಸಮಾಜ ಹಿತರಕ್ಷಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟರ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿ ಜಿ ಅಶ್ವಥ್, ತುಮಕೂರು. ಇವತ್ತು ಏನಾಗಿದೆ ಅಂದ್ರೆ ದೇಶದಲ್ಲಿ ಈ ಕೋಮವಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದರಲ್ಲೂ ಈ ಪಕ್ಷದ ಬಗ್ಗೆ ಮಾತಾಡ್ಲೇಬಾರ್ದು ಬಿಡ್ರಿ. ಯಾಕೆ ಸುಮ್ಮನೆ ಮಾತಾಡಿದ್ರೆ ಸರಿಯಾಗಲ್ಲ. ಈ ಹೇಳಿಕೆ ಏನಿದೆ, ಯತ್ನಾಳು ಇವನು ಹೆಣ್ಮಕ್ಳಿಗೆ ಹುಟ್ಟಿಲ್ವಾ ಅಂತ ನನಗೆ ಡೌಟ್ ಆಗಿದೆ. ಅವ್ರ ಮನೆಗೆ ತಾಯಿ ಅವ್ರ ಮನೆಗೆ ಹೆಣ್ಣಿಗೆ ಅವನು ಹುಟ್ಟಿರೋದಲ್ವರ? ಅವ್ರಿಗೆ ಹೆಣ್ಮಕ್ಳು ಇಲ್ವರ? ಇಲ್ಲ ಹೆಣ್ಮಕ್ಳು ನೋಡೋಲ್ಲ, ಹೆಣ್ಮಕ್ಳು ಕೈಲಿ ಓಟ ಹಾಕ್ಸ್ಕೊಳಗಿಲ್ವಾ? ಅದೇನು ದಲಿತರ ಮಕ್ಕಳು ಹೆಣ್ಮಕ್ಳು ಅಲ್ಪಸಂಖ್ಯಾತರ ಹೆಣ್ಮಕ್ಳು ಕಂಡ್ರೆ ಆಗಲ್ವಾ? ಇಲ್ಲ ಟೋಟಲಿ ಕಂಡ್ರೆ ಆಗಲ್ವಾ? ಗೊತ್ತಿಲ್ಲ. ನಮ್ಮ ದಲಿತರ ಕಂಡ್ರೆ ಆಗಲ್ಲ. ಇಲ್ಲ ನಮ್ಮ ಓಟ್ಗಳು ಹಾಕ್ಸ್ಕೊಳಲ್ಲ. ಅವ್ರ ಗೋಳಿ ಮಗ ಏನಾಗ್ಬೇಕು ಗೊತ್ತಾ? ನಿಮ್ಮ ದಲಿತರಾಗ್ಲಿ ಮುಸ್ಲಿಂ ಆಗ್ಲಿ ನನ್ಗೆ ಓಟ್ ಹಾಕ್ಕೊಡ್ರೆ ನಾನು ಗೆದ್ದುತ್ತೀನಿ ಅಂತ ಹೇಳ್ಬೇಕು. ಅವನು ಏನು ಅನ್ಕೊಂಡು ಕಚ್ಚರ್ಕ ಬಾಯಿ. ಅವನ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮವರು ಹಂಗೆ ರೀ, ನಮ್ಮವರುಗಳು ಹಂಗೆಲ್ಲ ಬೈದ್ರು ಸಮೇತ ಅವ್ರ ಜೊತೆನೆ ಹೋಗ್ತಾರೆ. ಅದೇ ಪಕ್ಷಗಳಿಗೆ ಜೈ ಅಂತಾರೆ, ಅವ್ರಿಗೆ ಓಟ್ ಹಾಕ್ತಾರೆ. ಇವ್ರು ಮಾನ ಮರ್ಯಾದೆ ನಮ್ಮರು ಫಸ್ಟ್ ಹೋಗ್ಬೇಕಾಗುತ್ತೆ ಫಸ್ಟ್. ಅದಕ್ಕೆ ನಮ್ದೇನಂದ್ರೆ ಒಂದು ಫೈನಲ್ ಆಗಿ ನಾವು ಎಲ್ಲ ಒಗ್ಗಟ್ಟಾಗ್ಬೇಕು ಅಂದ್ರೆ ಇಂಥವೆಲ್ಲ ಬಿಡಬೇಕು. ಓನಾಗಿ ಒಂದ್ ಸ್ವಲ್ಪ ತಲೆಗೆ ಬರುವಂತದ್ದು ಏನು ಮಾಡೋದಿಲ್ಲ ಮಾಡ್ತಾರೆ. ಅದೇ ಎಲೆಕ್ಷನ್ ಬರೋಕ್ ತಿರ್ಗಾ ಜೈ ಅಂತಾರೆ. ಇಂಥ ಟೈಮಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಆಯ್ತು. ಇನ್ನೂ ಹಲವಾರು ಜನ ಸೇರ್ಲೇಬೇಕಾಗುತ್ತೆ. ಇದಕ್ಕೆ ಸೇರಲ್ಲ. ಇಂಥ ಏನನ ಬೇರೆ ಏನಾದ್ರೂ ಗಲಾಟೆ ತಲಾಟೆ ಅಂದ್ರೆ ಅಂತಕ್ಕೆ ಮಾತ್ರ ಜನ ಜಾಸ್ತಿ ಸೇರ್ತಾರೆ. ಇದು ಏನಂದ್ರೆ ಈ ಬೇರೆ ಮಗನ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಎಲ್ಲೇ ನಿಂತ್ಕೊಂಡ್ರು ಇವನು ಸೋಲಿಸ್ಬೇಕು, ಸೋಲ್ಲೇಬೇಕು. ಇಲ್ಲಾಂದ್ರೆ ಬುದ್ಧಿಕನೆಲ್ಲ ಅವನು ರಾಜಕೀಯದಾಗ ಇರೋದಕ್ಕೆ ತಾನೇ ಮಾತಾಡೋದು. ರಾಜಕೀಯನ ಅದರಿಂದ ಹೊರತುಪಡಿಸ್ಬಿಟ್ರೆ ಹೋಗ್ತಾನೆ. ಅದಕ್ಕೆ ದಯವಿಟ್ಟು ಆಮೇಲೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಆಗುತ್ತೆ. ಅಷ್ಟೊಂದು ಕೇಸ್ ಇದ್ರು ನೀನು ಅವರು ಇಂಥವರೆಗೂ ಒಂದು ರೋಡಿ ಶೀಟರ್ ಮಾಡಿಲ್ಲ. ಅದೇ ಬಡವ್ರ ಮಕ್ಕಳಿಗೆ ಇವರು ಅಣ್ಣ ಹೇಳ್ದಂಗೆ ಬಡವ್ರ ಮಕ್ಕಳಿಗೆ ಏನು ಕೇಸ್ ಆಗಂಗಿಲ್ಲ. ನಮ್ಮವ್ರಿಗೆ ಆಗ ಗಡಿಪಾರು ಮಾಡಿ ಗೊತ್ತಾಗಿರ್ತಾರೆ. 70 ಕೇಸ್ ಆಗಿದೆ. ಇವನು ಇನ್ನೂ ಗಡಿಪಾರು ಮಾಡಿಲ್ಲ. ಇವನು ಕರ್ನಾಟಕದಿಂದ ಉಚ್ಚಾಟನೆ ಮಾಡಬೇಕಾಗಿ ನನ್ನೊಂದು ಅಭಿಪ್ರಾಯ.